ಗುಳಿ ಗುಳಿ ಶಂಕರ ಎಂದೊಡನೆ ಏನಿದು, ಹೆಸರೇ ಹೇಗಿದೆ, ಇದು ಏನಿರಬಹುದು ಎನ್ನುವ ಪ್ರಶ್ನೆ ಮನದಲ್ಲಿ ಮೂಡುತ್ತದೆ ಅಲ್ಲವೇ? ಗುಳಿ ಗುಳಿ ಶಂಕರ ಒಂದು ದೇವಾಲಯದ ಹೆಸರು. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗುಬ್ಬಿ ಎನ್ನುವ ಪುಟ್ಟ ಗ್ರಾಮದಲ್ಲಿದೆ. ದೇವರನ್ನು ನಂಬಿ ಹೋಗುವವರಿಗೆ ಇದೊಂದು ಪವಿತ್ರ ಯಾತ್ರಾ ಸ್ಥಳ. ಇಲ್ಲಿ ಈಶ್ವರನ ದೇವಾಲಯವಿದ್ದು ಪಕ್ಕದಲ್ಲೇ ಜಟಾತೀರ್ಥ ಎಂಬ ನೀರಿನ ಕೊಳವೂ ಇದೆ. ಈ ಕೊಳವೇ ಇಲ್ಲಿಗೆ ಬರುವ ಜನರ ವಿಶೇಷ ಆಕರ್ಷಣೆ. ಇದರಲ್ಲಿ ವರ್ಷದ 365 ದಿನವೂ ನೀರು ಇರುತ್ತದೆ. ಇದರೊಳಗೆ ಇರುವ ನೀರಿನ ಸೆಲೆಯ ಹೊರತಾಗಿ ಬೇರಾವ ನೀರಿನ ಸಂಪರ್ಕವೂ ಇದಕ್ಕೆ ಇಲ್ಲ. ಈ ಕೊಳದ ಒಂದು ಭಾಗದಲ್ಲಿ ಈಶ್ವರನ ಲಿಂಗವಿದೆ. ಜೊತೆಗೆ ಹುತ್ತದ ಕೊಳವೆಗಳಂತೆ ಇದರಲ್ಲೂ ಪ್ರಾಕೃತಿಕವಾಗಿ ಬೆಳೆದ ಪಾಚಿಯ ಕೊಳವೆಗಳೂ ಇವೆ. ಈ ಕೊಳದ ಸುತ್ತಲೂ ನಿಂತು ಚಪ್ಪಾಳೆ ತಟ್ಟಿದರೆ ಅದರ ಶಬ್ದದಿಂದ ನೀರಿನಲ್ಲಿ ಕಂಪನ ಉಂಟಾಗಿ ನೀರಿನಾಳದಿಂದ ಗುಳ್ಳೆಗಳು ಸೃಷ್ಟಿಯಾಗುತ್ತವೆ. ಹೇಗೆ ಬುಳುಬುಳು ಎಂದು ಮೇಲೆ ಬರುವ ನೀರಿನ ಗುಳ್ಳೆಗಳೇ ಗುಳಿಗುಳಿ ಎಂದು ಪ್ರಸಿದ್ಧಿಯಾಗಿವೆ. ಭಕ್ತಿಯಿಂದ ಬೇಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಪಕ್ಕದಲ್ಲೇ ಇರುವ ಜಟಾತೀರ್ಥಕ್ಕೆ ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಸಲಿ ಎಂದು ಬೆಲ್ವಪತ್ರೆಯನ್ನ 3 ಬಾರಿ ಕೊಳದ ನೀರಿನಲ್ಲಿ ಮುಳುಗಿಸಿ ನಂತರ ಆ ಕೊಳದಲ್ಲಿ ಹಾಕುತ್ತಾರೆ. ಹೀಗೆ ಹಾಕಿದ ಆ ಪತ್ರೆಯು ತಕ್ಷಣ ಮೇಲೆ ಬಂದರೆ ಅವರಂದುಕೊಂಡ ಕೆಲಸ ಖಂಡಿತ ಆಗುತ್ತದೆ. ಬೆಲ್ವಪತ್ರೆ ಬರುವುದು ತುಂಬಾ ತಡವಾಯಿತು, ಬರಲೇ ಇಲ್ಲ ಎಂದರೆ ಬಹುಶಃ ಅವರಂದುಕೊಂಡ ಕೆಲಸ ಆಗುವುದಿಲ್ಲ ಎನ್ನುತ್ತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದೊಂದು ವಿಸ್ಮಯಕಾರಿ ಕೊಳ. ನಂಬಿ ಬಂದ ಭಕ್ತರ ಕೆಲಸ ಆಗುತ್ತದೆ ಅಥವಾ ಇಲ್ಲ ಎಂದು ಸಾಂಕೇತಿಕವಾಗಿ ತಿಳಿಸುವುದು ಒಂದು ರೀತಿಯಾದರೆ, ಜನರ ಚಪ್ಪಾಳೆ ಸದ್ದಿಗೆ ನೀರಿನಲ್ಲಿ ತರಂಗಗಳು ಏರ್ಪಟ್ಟು ಗುಳ್ಳೆಗಳು ಬರುವುದು ಮತ್ತೊಂದು ಸೋಜಿಗ. ಹಾಗಾಗಿ ಮನದಲ್ಲಿ ಯಾವುದೇ ಭಾವಗಳು ಇರದಿದ್ದರೂ ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟರೆ ಸುಂದರ ಮಲೆನಾಡಿನ ಸೊಬಗಿನಿಂದ ಮನಸ್ಸಿಗೆ ಹಿತವೆನ್ನಿಸುವುದು ಸುಳ್ಳಲ್ಲ.